ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಶು ಮೀಡಿಯಾ ಕನ್ನಡ. ಇವತ್ತು ಭಾನುವಾರ. ಸೊ ನಾನು ಮಧ್ಯಾಹ್ನ 1 ಗಂಟೆ ಆಗಿದೆ ಅಟ್ ಎ ಟೈಮ್. ಇವಾಗ ಹೋಗಿದ್ದಾರೆ ಸ್ಪೆಷಲ್ ಚಿಕನ್ ಮತ್ತು ಮಟನ್. ನಾನು ಆಲ್ರೆಡಿ ಸೌಮ್ಯಸ್ ಅಡುಗೆ ಮನೆಯಲ್ಲಿ ನಾನು ಮಟನ್ ಸಾಂಬಾರ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಹಾಗೆ ಚಿಕನ್ ಸಾಂಬಾರ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಹಾಗೆ ತೋರಿಸ್ತೀನಿ ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ಬೇರೆ ಇನ್ನೇನಾದರೂ ಮಾಡೋದಿದ್ರೆ ಸ್ಪೆಷಲ್ಲಾಗಿ ಅದನ್ನು ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮತ್ತು ಇವತ್ತಿನ ಒಂದು ಸಂಡೇ ಯಾವ ರೀತಿಯಾಗಿರುತ್ತೆ, ಇನ್ನಾಗಲೇ ಮಧ್ಯಾಹ್ನ ಆಗಿದೆ, 1 ಗಂಟೆ ಆಗಿದೆ, ಇನ್ನು ಸಂಜೆ ತನಕ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಣ್ಣ ಸಣ್ಣ ಕ್ಲಿಪ್ಗಳನ್ನ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ನ. ಹಾಗೆ ಮಟನ್ ತರೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕೂಡ ಹೋಗಿದ್ಲು. ಏನು ಮಾಡ್ಬೇಕು, ಏನದು ಏನು ಮಾಡ್ಬೇಕು ಹೇಳು, ಏನು ಮಾಡಬೇಕು ಟೇಸ್ಟಿಯಾಗಿ? ಅಲ್ಲೇ ಇರಲಿ ಅದು ಅಲ್ಲೇ ಇರಲಿ. ಏನು ಮಾಡ್ಬೇಕು ಹೇಳು? ಮಟನ್ ತೊಗೊಬಂದ್ಬಿಟ್ಟು ಟೇಸ್ಟಿಯಾಗಿ ಮಾಡು ಅಂತ ಹೇಳಿ ಆರ್ಡ್ರ್ ಮಾಡಿ ಹೋಗ್ತಾ ಇತ್ತು. ಎಲ್ಲರೂ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ನನ್ನ ಮಗಳಂತೂ ಮನೇಲಿ ಇರೋದಿಲ್ಲ. ಎಲ್ಲಿ ಕರ್ಕೊಂಡು ಹೋದ್ರು ಕೂಡ ಹೋಗುತ್ತೆ, ಅದು ಒಟ್ನಲ್ಲಿ ಹೊರಗಡೆ ತಿರುಗಬೇಕಷ್ಟೇ. ಹಂಗಾಗಿ ಅವ್ರು ಬರೋದ್ರೊಳಗೆ ನಾನು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೆ. ಚಿಕನ್ ಸಾಂಬಾರಿಗೆ ಬಂದ್ಬಿಟ್ಟು ನಾನು ಕಾಯಿ, ಅಚ್ಕಾರದ ಪುಡಿ ಮತ್ತು ಸಾಂಬಾರು ಪುಡಿ, ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನು ಕೂಡ ರುಬ್ಬಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಬಾಯ್ಲರ್ ಕೋಳಿ ಅಲ್ವಾ, ಅದು ಸಾಂಬಾರು ಅಲ್ಲಿ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ಮಟನ್ನ ನಾನು ಎತ್ತಿಟ್ಕೊಂಡಿದ್ದೀನಿ ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಯಾರು ಅಷ್ಟು ಕಬಾಬು ಎಣ್ಣೆಲಿ ಕರೆದಿರೋ ಅಂಥದ್ದನ್ನು ತಿನ್ನೋದಿಲ್ಲ. ಫಿಶ್ ಆಗಿರ್ಬೋದು, ಕಬಾಬ್ ಆಗಿರ್ಬೋದು, ಅವ್ರು ಹೆಚ್ಚಾಗಿ ತಿನ್ನೋದಿಲ್ಲ. ಅವ್ರೇನಿದ್ರು ಸಾಂಬಾರಲ್ಲಿ ಅಷ್ಟೇ ಎಲ್ಲರೂ ತಿನ್ನೋದು. ಹಂಗಾಗಿ ತುಂಬ ದಿನಗಳೇ ಆಗಿತ್ತು ಕಬಾಬ್ ಮಾಡಿಕೊಂಡು. ಹಾಗಾಗಿ ಮಾಡ್ಕೊಳ್ಳೋಣ, ಸಾಂಬಾರಲ್ಲಿ ಅಷ್ಟೊಂದು ನನಗೇನು ಇಷ್ಟ ಆಗೋಲ್ಲ, ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ. ತುಂಬ ಈಸಿ ಕಬಾಬ್ ಇದು, ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಕಬಾಬ್ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ 1 ಪ್ಯಾಕೆಟ್ ಅಷ್ಟು ಕಬಾಬ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನೀವು ಮನೆಯಲ್ಲೂ ಬೇಕಾದ್ರೆ ರೆಡಿ ಮಾಡ್ಕೊಂಡು ಹಾಕ್ಕೊಬೋದು ಕಬಾಬ್ ಪೌಡ್ರನ್ನ. ಹಾಗೆಯೇ ಇದಕ್ಕೆ ನಿಮಗೆ ಖಾರ ಬೇಕಂತ ಹೇಳಿದ್ರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು, ಅಚ್ಚ ಖಾರದ ಪುಡಿ, ಕಲರ್ ಕೂಡ ಬರುತ್ತೆ ಮತ್ತು ಸ್ವಲ್ಪ ಖಾರವಾಗೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಖಾರವಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕಬಾಬ್ ಪೌಡ್ರಲ್ಲೂ ಕೂಡ ಉಪ್ಪಿರುತ್ತೆ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ಸೇರಿಸ್ಕೊಂಡ್ರೆ ಉಪ್ಪಾಗ್ಬಿಡುತ್ತೆ ಜಾಸ್ತಿ. ಇಲ್ಲಾಂದರೆ ಮನೇಲೇ ಕಬಾಬ್ ಪೌಡ್ರನ್ನ ತಯಾರಿ ಮಾಡ್ಕೊಳ್ಳೋದಾದರೆ ನೀವು ಉಪ್ಪನ್ನ ಜಾಸ್ತಿನೇ ಹಾಕೊಬೋದು. ಇದನ್ನು ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಮಾಡಿದ್ರಂತೂ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ. ನಾನು ಒಂದು 10 ನಿಮಿಷ ಇಟ್ಟಿದ್ದೆ ಅಷ್ಟೇ, ತುಂಬಾ ಚೆನ್ನಾಗಿತ್ತು ಮಾತ್ರ. ಇದಕ್ಕೆ ನೀರೇನು ಮಿಕ್ಸ್ ಮಾಡ್ಕೊಳ್ದಲ್ಲ ನಾನು ಹಾಗೆ ಹಾಕ್ತಿದ್ದೀನಿ, ಯಾಕೆಂದರೆ ಚಿಕನ್ನೇ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀರನ್ನ ಹಾಕೋದಕ್ಕೆ ಹೋಗಬಾರ್ದು. ಇದಕ್ಕೆ ಹಾಗೇ ಕಲಿಸ್ಕೊಬೇಕು. ಹಾಗೆಯೇ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಫಿಶ್ಗಾಗಿರ್ಬೋದು, ಕಬಾಬ್ಗಾಗಿರ್ಬೋದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಂತ ಹೇಳಿದ್ರೆ ಗ್ರೀನ್ ಚಟ್ನಿ ಮಾಡ್ಕೊಬೋದು. ಅಷ್ಟು ಟೈಮ್ ಇರಲಿಲ್ಲ ನಮಗೆ, ಆಗಲೇ 1 ಗಂಟೆ ಟೈಮ್ ಆಗಿತ್ತಲ್ವ, ಹಾಗಾಗಿ ಅವೆಲ್ಲ ಮಾಡ್ಕೊಳ್ಳೋಷ್ಟು ನಮಗೆ ಟೈಮ್ ಇರಲಿಲ್ಲ. ಇನ್ನು ಜಾಸ್ತಿ ಟೈಮ್ ತೊಗೊಂಡ್ರೆ ಒಂದು 3:30-4 ಗಂಟೆ ಆಗೋಗ್ಬಿಡುತ್ತೆ ನಾವು ಅಡುಗೆ ಮಾಡ್ಕೊಳ್ಳೋದು. ಹಾಗಾಗಿ ಒಂದು 2:30 ಅಷ್ಟರೊಳಗೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ಮಟನ್ ಸಾಂಬಾರು, ಇನ್ನೊಂದು ಕಡೆ ಚಿಕನ್ ಸಾಂಬಾರಿಗೆ ರೆಡಿ ಮಾಡಿಕೊಂಡು ಕಬಾಬನ್ನು ಕೂಡ ಬೇಗನೆ ಮಾಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಕಬಾಬ್ನ ಹಾಕ್ಕೊತಾ ಇದ್ದೀನಿ. ಕಾಯ್ದಲ್ಲೇ ಹಾಕ್ಕೊಂಡ್ರೆ ಏನಂತ ಹೇಳಿದ್ರೆ ಅಂಟ್ಕೊಳ್ಳುತ್ತೆ ಬಾಣಲಿಗೆ. ಹಾಗಾಗಿ ನೀಟಾಗಿ ಚೆನ್ನಾಗಿ ಎಣ್ಣೆ ಕಾದ ಮೇಲೆ ಕಬಾಬ್ನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕೊಂಡ್ರಂತೂ ಸಿಕ್ಕಾಬಟ್ಟೆ ಟೇಸ್ಟೇ ಚೇಂಜ್ ಅಂತ ಅನಿಸುತ್ತೆ. ಸ್ಮೆಲ್ಲು, ಟೇಸ್ಟು ಸಿಕ್ಕಾಬಟ್ಟೆ ಚೆನ್ನಾಗಿ ಅಂತ ಅನಿಸುತ್ತೆ. ಸೇಮ್ ಹೋಟೆಲ್ ಸ್ಟೈಲೇ ಅಂತ ಅನಿಸುತ್ತೆ. ಹಾಗಾಗಿ ಲಾಸ್ಟಿಗೆ
ಇನ್ನೇನು ಎಲ್ಲ ಬೇಯಿತು ಅನ್ನೋ ರೀತಿಯ ಇರುವಾಗ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಕಬಾಬ್ನು ಕೂಡ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಆಗ್ಲೇ ಟೈಮ್ ಬಂದು 2:30 ಆಗಿದೆ. ನಾನ್ ವೆಜ್ ಮಾಡಿದಾಗ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹಂಗಾಗಿ ಈಗ ಪಾಪು ಊಟ ಮಾಡಿಸ್ಬೇಕು. ಅವಳಿಗೆ ಊಟ ಮಾಡೋ ಅಷ್ಟೊಳಗೆ ಏನಿಲ್ಲ ಅಂತಂದ್ರೆ 3:30 ಟೈಮ್ ತಗೊಳುತ್ತೆ. ಏನ್ ಬೇಗ ಏನು ಊಟ ಮಾಡೋದಿಲ್ಲ. ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ಬೇಕು ಊಟಕ್ಕೆ. ರೆಡಿ ಪಾಪು, ಊಟಕ್ಕೆ ಊಟ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಏನಕ್ಕೆ? ಅಲ್ಲ, ಇದು ಮಟನ್ ತಂದು ಕೊಟ್ಬಿಟ್ಟು ಏನಂತ ಹೇಳ್ತು? ಏನಂದ್ರೆ ಟೇಸ್ಟಿಯಾಗಿ ಸಾಂಬಾರು ಮಾಡ್ಬೇಕಂತ. ಟೇಸ್ಟಿಯಾಗಿ ಅಪ್ಪ ದೇವ್ರೆ, ಹಂಗ ನಾನು ಟೇಸ್ಟಿಯಾಗಿ ಮಾಡೋದಿಲ್ವ ಇಷ್ಟು ದಿನ? ಎದ್ಬಾ ನಡಿ. 2:30 ಆಗೈತೆ. ಆಗ್ಲೇ ನಿನ್ ತಿನ್ನೋಷ್ಟ್ರಲ್ಲಿ 1 ಗಂಟೆ ಆಯ್ತದೆ. ಬರೀ ಫೋನು ಅಲ್ವಾ? ಬರೀ ಫೋನು. ತಿನ್ನಕ್ಕೆ ಜ್ಞಾನ ಇರಲ್ಲ, ಏನಕ್ಕೂ ಜ್ಞಾನ ಇರೋದಿಲ್ಲ. ನಾನು ಇಟ್ಕೊಂಡು ಕೂತಿರ್ತೀನಲ್ಲ. 3 ಹೊತ್ತೂ ಅಡಿಗೆ ಮಾಡಾರ ಯಾರು, ತಿಂಡಿ ಮಾಡಾರ ಯಾರು, ಪಾತ್ರೆ ತೊಳಿಯಾರ ಯಾರು, ಅದೆಲ್ಲ ಕೆಲ್ಸಗಳನ್ನೆಲ್ಲ ಯಾರು ಮಾಡ್ತಾರೆ? ನಾನು 3 ಹೊತ್ತು ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ರೆ ನಿನಗೆ ಮುಖ ತೊಳಿಯಾರ ಯಾರು, ಸ್ನಾನ ಮಾಡ್ಸಾರ ಯಾರು, ಎಲ್ಲಾನು ಮಾಡ್ಸಾರ ಯಾರು ನಿನಗೆ? ಅದೇ ನಾನೇನು ಮಾಡ್ಸೋದಿಲ್ಲ ಬಿಡಿಲ್ಲ. ಊಟ ಅಂತೂ ಅರ್ಧ ಗಂಟೆ 1 ಗಂಟೆ ಟೈಮ್ ತಗೊಂಡ್ ಮಾಡೋದು. ಅದೆಲ್ಲ ಯಾರು ಮಾಡ್ಸಾರು? 3 ಹೊತ್ತು ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ರೆ ಹಾಗೆ 2:30 ಆಗಿತ್ತು. ಮಟನ್ ಸಾಂಬಾರ್ ರೆಡಿ. ಇದು ನಾನು ಸೌಮ್ಯಸ್ ಅಡುಗೆ ಮನೇಲಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಹಾಸನ ಶೈಲಿಲಿ ಯಾವ ರೀತಿಯಾಗಿ ಮಟನ್ ಸಾಂಬಾರ್ ಮತ್ತು ಚಿಕನ್ ಸಾಂಬಾರ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಬಿಟ್ಟು ಸೂಪರಾಗಿ ಇರುತ್ತೆ ನಾವು ಮಾಡುವಂಥ ಚಿಕನ್ ಸಾಂಬಾರ್ ಆಗಿರ್ಬೋದು, ಮಟನ್ ಸಾಂಬಾರ್ ಆಗಿರ್ಬೋದು. ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ಅವಳು ಊಟ ಮಾಡೋ ಅಷ್ಟೊಳಗೆ ಟೈಮ್ 3:30 ಆಗಿತ್ತಾಗಲೇ. ಅದಾದಮೇಲೆ ನಾನು ಊಟನ ಹಾಕೊತಾ ಇದ್ದೀನಿ. ನನಗೆ ಇದು ರಬ್ಬರ್ ತಿಂದಂಗೆ ಅಂತ ಅನ್ಸುತ್ತೆ, ಬಾಯ್ಲರ್ ಕೋಳಿ. ಹಾಗಾಗಿ ನಾನು ಹೆಚ್ಚಿಗೆ ಪೀಸ್ ಆ ಥರ ಏನು ತಿನ್ನಕ್ಕೆ ಹೋಗಲ್ಲ. ಹಾಗಾಗಿ ಮನೇಲಿ ಆಗಲೇ ನೈಟ್ ಆಗಿತ್ತು, ಎಲೆಡ್ಕೆ ಖಾಲಿಯಾಗಿತ್ತು. ಹಾಗಾಗಿ ನನ್ನ ಮಗಳು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿತ್ತು. ಇವತ್ತೇನೋ ಬೇಗನೆ ಮಲ್ಕೊಂಡ್ಬಿಟ್ಟಿತ್ತು. ಹಾಗಾಗಿ 10:30 ಆಗಿತ್ತು ಅಂತ ಅನ್ಸುತ್ತೆ ಟೈಮು. ಎಲೆಡ್ಕೆ ತೊಗೊಬರೋಣ ಅಂತ, ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಎಲೆಡ್ಕೆ ತೊಗೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಯಾಕೆಂದರೆ ನಾನ್ ವೆಜ್ ಆದ ದಿನ ಸ್ವಲ್ಪ ಎಲೆಡ್ಕೆ ತಿಂದರೆ ಚೆನ್ನಾಗಂತ ಅನ್ಸುತ್ತೆ. ಮತ್ತು ಇನ್ನೊಂದಂದರೆ ನಾನ್ ವೆಜ್ ಆದ ದಿನ ನಮಗೆ ಊಟನೂ ಕೂಡ ಬೇಗ ಅರ್ಗೋದಿಲ್ಲ. ಹಾಗಾಗಿ ಸ್ವಲ್ಪ ಎಲೆ ಅಡಿಕೆ ಹಾಕೊಂಡ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ ತೊಗೊಂಬರೋಣ ಅಂತ ಹೇಳಿ. ತಿಳ್ಕೊಂಡಿದ್ದೀನಲ್ಲ, ಇನ್ನೊಂದ್ಸಲ ಇಸ್ಕೊಳ್ವಾಗ 2 ಕೈಲೂ ಇಸ್ಕೊತೀನಿ. ಕೆಲವೊಂದೊಂದ್ಸಲಿ ಗೊತ್ತಾಗಲ್ಲ. ಇವತ್ತಿನ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಲಿಶು ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಬಂದ್ಬಿಟ್ಟು ಸೌಮ್ಯಸ್ ಅಡುಗೆ ಮನೆ ಅಂತ ಹೇಳಿ, ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ.